ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಇದು ಆ್ಯಕ್ಚುಲಿ ನಮ್ಮ ಬಾಬಾ ಬಂದು ಸಕಲೇಶ್ಪುರ ಸೈಡವರು. ಸೊ ಅವ್ರ ಸೈಡಲ್ಲಿ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ತಿನ್ನೋದು ಅವರೆಲ್ಲರೂ ತಿಂತಾರಂತೆ. ಸೊ ಆ ರೀತಿ ನಮಗೂ ಕೂಡ ತಿನ್ಸೋಣ ಅಂತ ಅಂದ್ಬಿಟ್ಟು ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ನಮ್ಮ ಅಕ್ಕ ಕೂಡ ಅಷ್ಟೇ, ಅವಳು ಒನ್ ಟೈಮು ತಿಂದಿದ್ದಾಳಂತೆ. ಒನ್ ಟೈಮ್ ಅಲ್ಲ, ತುಂಬ ಸಲ ತಿಂದಿದ್ದಾಳೆ. ಸೊ ನೀವು ಒನ್ ಟೈಮ್ ತಿಂದು ನೋಡಿ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸೊ ಓಕೆ, ಹೇಗೋ ಹಲಸಿನಣ್ಣು ಎಲ್ಲ ಇತ್ತಲ್ಲ, ಸೊ ಅಷ್ಟು ಬಲ್ತಿರಲಿಲ್ಲ. ಸೊ ಬಲ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಂತೆ. ಸೊ ಅಷ್ಟು ಬಲ್ತಿರಲಿಲ್ಲ. ಸೊ ಎಲ್ಲ ಕೂತ್ಕೊಂಡ್ರು. ಆ್ಯಕ್ಚುಲಿ ಒಂದು ಫ್ಲಾಪ್ ಆಗೋಯ್ತು, ಒಂದು ಹಲಸಿನಣ್ಣು ಅದು ತುಂಬ ಎಳೆದಾಗಿ ಹೋಗ್ಬಿಟ್ಟಿತ್ತು, ಒಂದು ಫ್ಲಾಪು. ಇನ್ನೊಂದು ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಾವ, ಅಕ್ಕ, ಪಾಪು, ಹಾಗೆ ನಮ್ಮ ಹಸ್ಬೆಂಡು, ಹಾಗೆ ನನ್ನ ಮಕ್ಕಳೆರಡು, ಹಾಗೆ ಅಮ್ಮ, ಇಷ್ಟು ಜನ ಕೂತ್ಕೊಂಡು ಹಲಸಿನ ಹಣ್ಣನ್ನು ಹಂಟಿಂಗ್ ಮಾಡ್ತಾಯಿದ್ದೀವಿ. ಅದು ಒಂದು ಫ್ಲಾಪು, ಇನ್ನೊಂದು ಓಪನ್ ಮಾಡೋಣ ಅಂತ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವರು ಫಸ್ಟ್ ಅಲ್ವಾ ಟ್ರಯಲ್ಲು ಹಸ್ಬೆಂಡ್ಗೆ ಫಸ್ಟ್. ಅಂದರೆ ಇವ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹಲಸಿನ ಹಣ್ಣು ನನಗೆ ಓಪನ್ ಮಾಡಿಕೊಂಡು ಗ್ರೌಂಡಲ್ಲೇ ತಿಂತಾಯಿದ್ರಂತೆ. ಸೊ ಅದೆಲ್ಲ ಆದಮೇಲೆ ಇವಾಗ ಫಸ್ಟ್ ಟೇಸ್ಟು. ಮರದಲ್ಲಿ ಅಷ್ಟು ಹಲಸಿನ ಹಣ್ಣು ಇದ್ರೂ ಅವ್ರು ಈ ರೀತಿಯಾಗಿ ಎಲ್ಲ ತಿಂದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಆಮೇಲೆ ಇನ್ನು ನಮ್ಮ ವಿಚಾರಕ್ಕೆ ಬರೋ ಹಾಗಿದ್ರೆ, ನಾವು ಬಂದು ತುಮಕೂರು, ಹಾಸನ, ಅಲ್ಲಿ ಯಾವ ಥರ ಅಂದರೆ ಕಟ್ ಮಾಡಿಕೊಂಡು ಹಣ್ಣಾದಾಗ ತಿನ್ನೋದು, ಅದು ನಾವೆಲ್ಲ ನಾರ್ಮಲಾಗಿ ತಿನ್ನೋದು. ಸೊ ನಾವು ಫಸ್ಟ್ ಟೈಮೇ ಇದು ಟ್ರೈ ಮಾಡಿದ್ದು. ಬಟ್ ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಹಾಗೆ ಫೈನಲಿ ಎಲ್ಲ ಇದೆಲ್ಲ ಮೇಲ್ಗಡೆ ಸ್ಕಿನ್ ಔಟ್ ಎಲ್ಲ ಮಾಡಿ ಆಯಿತು. ಸೊ ಅದಾದಮೇಲೆ ಹುಲ್ಲು ಬೇಕಾಗಿತ್ತು. ಸೊ ಹುಲ್ಲು ಸ್ವಲ್ಪ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಸ್ವಲ್ಪ ಹಾಗೆ ಬೆಂಕಿ ಹಾಕೋಣ, ಅಲ್ಲೇ ಪಕ್ಕದಲ್ಲೇ ಬೆಂಕಿ ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನಮ್ಮ ಅಕ್ಕನೂ ಕೂಡ ಅಲ್ಲೇ, ಈಗ ಅಲ್ಲಿ ಊರಲ್ಲಾಗಿದ್ದರೆ ಇಷ್ಟೊತ್ತಿಗಾಗಲೇ ಬಂದು ಸುತ್ತ ಕೂತ್ಕೊಳ್ತಾ ಇದ್ರಂತೆ. ಸೊ ಅವರು ಇಬ್ಬರು ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ, ಗಂಡ ಹೆಂಡತಿ ಇಬ್ಬರು. ಸೊ ಒಂಥರ ಫ್ಯಾಮಿಲಿ ಎಲ್ಲ ಈ ರೀತಿಯಾಗಿ ಎಂಜಾಯ್ ಮಾಡೋದು ಅಂದರೆ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ನನ್ನ ತಂಗಿ ಒಬ್ಬಳನ್ನ ಮಿಸ್ ಮಾಡ್ಕೋತಾ ಇದ್ವಿ. ನಮ್ಮದು ಪರ್ಸ್ನಲಿ ಫ್ಯಾಮಿಲಿ ಫುಲ್ಫಿಲ್ ಆಗೋದು ಅಂತ ಅಂದರೆ ನಾವಿಷ್ಟು ಜನ ಪ್ಲಸ್ ನನ್ನ ತಂಗಿ ಇರೋದು ಫುಲ್ಫಿಲ್. ಸೊ ಹಾಗೆ ಸ್ವಲ್ಪ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ಕೊಬೇಕಾಗಿತ್ತು. ಆಮೇಲೆ ನಮ್ಮೂರಿಗೂ ಮತ್ತು ಹಾಸನಿಗೂ ತುಂಬ ಹತ್ರ, ಏನು ತುಂಬ ದೂರ ಏನಲ್ಲ, ಒಂದು 32 ಕಿಲೋಮೀಟರ್ಸ್ ಅಷ್ಟೇ ಇರೋದ್ರಿಂದ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಅವ್ರ ಹಾಸನಿಂದ ಇಲ್ಲಿಗೆ ಬಂದುಬಿಡ್ಬೋದು. ಅಥವಾ ನಾವು ಇಲ್ಲಿಂದ ಹಾಸನಿಗೂ ಕೂಡ ಫಾಸ್ಟಾಗಿ ಹೋಗ್ಬಿಡ್ಬೋದು. ತುಂಬ ಹತ್ರ ಇದ್ದರೆ ಇದೊಂದು ಬೆನಿಫಿಟ್ಟು. ಬೆಂಗಳೂರಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ. ಸೊ ಅಮ್ಮನೂ ಕೂಡ ರಜಾ ಇತ್ತು ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ಬಂದಿದ್ದರು ಇಲ್ಲೇ. ಸೊ ಅಮ್ಮನೂ ಬಂದಿದ್ರಲ್ಲ, ಇವ್ರೂ ಕೂಡ ಬಂದು ಹೋಗೋಣ ಅಂತ ಅಂದ್ಬಿಟ್ಟು, ಸೋಮವಾರ ಒಂದು ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಸೊ ಹಾಗಾಗಿ ಎಲ್ಲ ಬಂದಿದ್ದರು. ಸೊ ಅದಾದಮೇಲೆ ಎಲ್ಲರ ಹತ್ರ ಕೂಡ ಕೇಳೋಣ ಬನ್ನಿ ಹೇಗಿದೆ ಅಂತ. ಏನಮ್ಮ? ಏನದು? ಹೆಂಗಿದೆ ಅಮ್ಮ ಟೇಸ್ಟು? ಸೂಪರ್. ಹೆಂಗಿದೆ ರೀ ಟೇಸ್ಟು? ಹೆಂಗಿದೆ ರೀ ಟೇಸ್ಟು? ಉಪ್ಪು, ಖಾರ, ಹುಳಿ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿದೆ, ಸೂಪರಾಗಿ. ಬಾಬಾ ಹೆಂಗಿದೆ ಬಾಬಾ? ಲಕ್ಷ ಹೆಂಗಿದೆ ಅಮ್ಮ ಟೇಸ್ಟ್? ಹೆಂಗಿದೆ? ಸೂಪರ್. ಇದು ಆ್ಯಕ್ಚುಲಿ ಈ ಥರ ಇನ್ನು ಬಲಿತಿಲ್ಲದೆ ಇರೋದು, ಅಂದರೆ ಬಲಿಬೇಕು. ಹೆಂಗಿರಬೇಕು ಬಾಬಾ? ಇನ್ನೂ ಬಲಿಬೇಕಿದು ಎಳೆದು. ಹಾಂ, ಬಲ್ತ್ರೆ ಟೇಸ್ಟ್ ಇನ್ನು ಸಕ್ಕತ್ತಾಗಿ. ಇದು ಸಕಲೇಶ್ಪುರ ಸೈಡೆಲ್ಲ ಸ್ವಲ್ಪ ಮಲೆನಾಡು ಕಡೆ ಎಲ್ಲ ಫೇಮಸ್. ಸೊ ಇಲ್ಲಿ ಎಳ್ಳಿಕಾಯಿ ರಸ, ಖಾರದ ಪುಡಿ, ಉಪ್ಪು, ಇಷ್ಟಕ್ಕೆ ಈ ಥರ ಹಲಸಿನ ಏನು ತೋಳೆ ಇದೆಯಲ್ಲ ಹೀಗೆ ಹಾಕ್ಕೊಂಡು ಹೀಗೆ ತಿನ್ನೋದು.
ಸ್ವೀಟ್ದು ನೋಡು ಓಕೆ ಹೆಂಗಿದೆ? ಅಯ್ಯಯ್ಯೋ ಅಯ್ಯೋ. ಹಾ, ಎಸಿ 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 ಎಸಿ. ಈಗ ಇನ್ನೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಬಂದಿದ್ದಾಳೆ ನಮ್ಮಕ್ಕ. ಇದರಲ್ಲಿ ಏನೇನಿದೆ ಅಂತ ಅಂದರೆ ಹುರುಳಿಕಾಯಿ ರಸ, ಆಮೇಲೆ ಖಾರದ ಪುಡಿ, ಉಪ್ಪಿನ ಪುಡಿ, ಆಮೇಲೆ ಸಕ್ಕರೆ. ಸಕ್ಕರೆ. ಹೆಂಗಿದೆ? ಸೂಪರ್. ಹೆಂಗಿದೆ? ಸೊ ಅಲ್ಲೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಇಲ್ಲಿ ಬೆಂಕಿ ಎಲ್ಲ ಹಾಕ್ಕೊಂಡು, ಆ್ಯಕ್ಚುಲಿ ನೈಟ್ ಅವರು ಇರೋ ಪ್ಲ್ಯಾನ್ ಇತ್ತು ಅಂತಂದರೆ ಫೈರ್ ಕ್ಯಾಂಪೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಅಂದ್ಬಿಟ್ಟು ಅವರು ಹೊರಡೋಕ್ಕೆ ರೆಡಿ ಆಗ್ತಿದ್ರು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಫುಡ್ನೇನಾದ್ರು ಪ್ರಿಪೇರ್ ಮಾಡೋಣ ಅಂತ ಬಂದು ಒಳಗಡೆ ಪಲಾವ್, ವೆಜಿಟೇಬಲ್ ಪಲಾವು, ಹಾಗೆ ಮೊಸರು ಬಜ್ಜಿ, ಚಟ್ನಿ ಈ ಥರ ಎಲ್ಲ ಮಾಡಿದೆ. ಸೊ ಅದಾದಮೇಲೆ ಹೊರಟಾದ್ಮೇಲೆ ಇವರಿಬ್ಬರು ನೋಡಿ ಹೆಂಗೆ ಕೂತಿದ್ದಾರೆ. ಸೊ ಆ್ಯಕ್ಚುಲಿ ಇವರಿಬ್ಬರು ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ, ಇವಳು ಹಿಡ್ದಿದ್ದು ಅವಳಿಗೆ ಬೇಕು, ಅವಳು ಹಿಡ್ದಿದ್ದು ಇವಳಿಗೆ ಬೇಕು. ಸೊ ಅಷ್ಟು ಗಲಾಟೆ ಮಾಡ್ತಾರೆ. ಸೊ ಹೋಗೋ ಟೈಮಲ್ಲಿ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಬಾ ನೀನು ಹೋಗೋಣ ಅಂತ ಇವಳು ನಡಿ ಹೋಗೋಣ, ಇಳಿಯೋದು ಬೇಡ ಅಂದ್ಬಿಟ್ಟು ಇವಳು ಆ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನೇ ನೋಡಿ ನಗ್ತಾ ಇದ್ವಿ ನಾವು. ಸೊ ಫೈನಲಿ ಎಲ್ಲ ಹೊರಟಾಯಿತು. ಬೇಜಾರಾಗುತ್ತೆ. ನಾನು ಅದೇ ಇವತ್ತು ನೈಟ್ ಇಡ್ಬಿಟ್ಟು ಹೋಗಿ ಅಂತ ಅಂದೆ. ಇನ್ನು ನೆಕ್ಸ್ಟ್ ನಾವು ಬೆಂಗಳೂರಿಗೆ ಹೋದರೆ ಇನ್ನೊಂದು ಮಂತ್ ಆಗುತ್ತೆ ಹೋಗೋದು ಎಲ್ಲ. ಸೊ ಹಾಗಾಗಿ ನನ್ನ ಮಗ ಅಂತೂ ತುಂಬ ಅಂದರೆ ನಮ್ಮ ಅಕ್ಕನ ಮನೆಯಲ್ಲೇ ಆಲ್ಮೋಸ್ಟ್ ಅವನು ಹಾಲಿಡೇಸ್ ಎಲ್ಲ ಕಳೀತಾ ಇದ್ದಿದ್ದು. ಸೊ ಹಾಗಾಗಿ ಅವನು ಸ್ವಲ್ಪ ಅಳ್ತಾನೆ, ಹಾಗೆ ಮಿಸ್ ಮಾಡ್ಕೊತಾನೆ. ಆಮೇಲೆ ಅವನಿಗೂ ಅಷ್ಟೇ ಹೋಗೋಕ್ಕೆ ಇಷ್ಟ, ಅವನಿಗೆ ಹೋಗಬೇಕು ಅಂತಾನೆ. ಬಟ್ ಇವಾಗ ಸದ್ಯಕ್ಕಂತೂ ಕಳಿಸೋ ಪರಿಸ್ಥಿತಿಯಲ್ಲಿ ನಾನೂ ಇಲ್ಲ, ಕರ್ಕೊಂಡೋಗೋ ಪರಿಸ್ಥಿತಿಯಲ್ಲಿ ಅವರೂ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ವಿ. ಸೊ ಇವತ್ತಿನ ನಮ್ಮ ಒಂದು ಫ್ಯಾಮಿಲಿ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.